ಇದು ಥರ್ಸ್ಡೇ ನೈಟ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನ 2 ಡೇಸ್ ಇಂದ ನಾನು ಯಾವುದೇ ತರದ ಮಿನಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಚಿಕ್ಕು ಬೇಬಿಗೆ ವ್ಯಾಕ್ಸಿನೇಷನ್ ಇತ್ತು. ಸೊ ಹಂಗಾಗಿ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ನಾನು ಯೂಶಲಿ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಊರಲ್ಲೇ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬರ್ತೀನಿ. ಬೆಳಿಗ್ಗೆನೆ ಹೋಗಿ ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಇನ್ನ ನಾನು ಒಬ್ಳೆ ಮಗುನ ಸುಧಾರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಅಮ್ಮ ಕೂಡ ಬಂದಿದ್ರು. ನಾವು ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಗೇ ಹೋಗಿತ್ತು. ಚಿಕ್ಕ ಮಗಳಿಗೆ ವ್ಯಾಕ್ಸಿನ್ ಹಾಕಿಸಿದಾಗ ತುಂಬಾನೇ ಕಷ್ಟ ಆಗ್ತಿರುತ್ತೆ ಅಂಡ್ ತುಂಬಾನೇ ಪೇನ್ ಆಗ್ತಿರುತ್ತೆ. ನಮ್ಮ ಚಿಕ್ಕು ಬೇಬಿಗೆ ವ್ಯಾಕ್ಸಿನ್ ಹಾಕಿದ್ದು 1.5 ವರ್ಷದ್ದು. ಸೊ ಹಂಗಾಗಿ ನಾನು ಊರಲ್ಲೇ ಹೋಗಿ ಹಾಕಿಸ್ಕೊಂಡ್ ಈ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ನಿಜವಾಗ್ಲೂ ತುಂಬಾನೇ ಭಯ ಆಗ್ತಿರತ್ತೆ ಅಂಡ್ ತುಂಬಾನೇ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಅವ್ರನ್ನ. ನನಗೆ ಹೆಂಗೋ ಅಮ್ಮ ಬಂದಿರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ತುಂಬಾನೇ ಕಷ್ಟ ಆಗ್ಬಿಡ್ತಾ ಇತ್ತು. ಅದ್ರಲ್ಲೂ ಇವತ್ತು ಚಾರ್ವಿಕೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಬೆಳಿಗ್ಗೆ ಅವ್ನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ನಾನು ಹೋಗಿ ಬಂದೆ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದ್ಮೇಲೆ ಸಿರಪ್ ಒಂದು ಕೊಟ್ಟಿರ್ತಾರೆ. ಆ ಸಿರಪ್ ಹಾಕೊಂಡ್ರೆ ನಾರ್ಮಲ್ ಆಗಿ ಫೀವರ್ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ಇನ್ನು ಈ ವ್ಯಾಕ್ಸಿನ್ ಗೆ ಓವರ್ ಆಲ್ 3 ಇಂಜೆಕ್ಷನ್ ಹಾಕಿರ್ತಾರೆ. ಅದ್ರಲ್ಲೂ ಕಾಲ್ಗೆ ಹಾಕಿರೋದು ಪೈನ್ ಅಂತೂ ತುಂಬಾನೇ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದ್ಮೇಲೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಕಾಲ್ಗೆ ತಣ್ಣೀರ್ ಬಟ್ಟೆನ ಹಾಕ್ಬಿಟ್ಟು ಟೈಟ್ ಆಗಿ ಸುತ್ತ ಬಿಡ್ತೀನಿ. ಸೊ ಇದರಿಂದ ಪೈನ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಊತ ಕೂಡ ಜಾಸ್ತಿ ಬರಲ್ಲ. ಇನ್ನು ನಮ್ ಚಿಕ್ಕು ಬೇಬಿ ನೋಡಿ ತೊಡೆ ಮೇಲಿಂದ ಇಳಿತಾನೆ ಇರ್ಲಿಲ್ಲ ಪಾಪ, ಅವ್ನಿಗಷ್ಟು ಪೈನ್ ಆಗ್ತಿತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.